ನಮಸ್ಕಾರ ಸ್ನೇಹಿತರೆ. ಭಾರತದ ಪುಣ್ಯಭೂಮಿಯಲ್ಲಿ ಅದೆಷ್ಟೋ ಯುದ್ಧಗಳು ನಡೆದಿವೆ. ಆದರೆ ಧರ್ಮ ಮತ್ತು ಅಧರ್ಮದ ನಡುವೆ ನಡೆದ ಆ ಒಂದು ಮಹಾಸಂಗ್ರಾಮ ಇಡೀ ವಿಶ್ವದ ಇತಿಹಾಸವನ್ನೇ ಬದಲಾಯಿಸಿತು. ಹೌದು, ನಾವು ಮಾತನಾಡುತ್ತಿರುವುದು ಧರ್ಮಕ್ಷೇತ್ರ ಕುರುಕ್ಷೇತ್ರದ ಬಗ್ಗೆ. ಇದು ಕೇವಲ ರಕ್ತ ಹರಿದ ರಣಭೂಮಿಯಲ್ಲ. ಇದು ಸಾಕ್ಷಾತ್ ಪರಮಾತ್ಮ ಶ್ರೀಕೃಷ್ಣನು ಅರ್ಜುನನಿಗೆ ಜೀವನದ ಪರಮ ಸತ್ಯವನ್ನು, ಭಗವದ್ಗೀತೆಯನ್ನು ಬೋಧಿಸಿದ ಪವಿತ್ರ ತಾಣ. ಇಂದಿನ ವಿಡಿಯೋದಲ್ಲಿ ನಾವು ಮಹಾಭಾರತ ಯುದ್ಧ ನಡೆದ ಆ ಮನ್ಯ ಸ್ಥಿತಿ ಹೇಗಿದೆ ಮತ್ತು ಅಲ್ಲಿನ ರಹಸ್ಯವೇನು, ಇಂದಿಗೂ ಅಲ್ಲಿ ಜೀವಂತವಾಗಿರುವ ಇತಿಹಾಸದ ಕುರುಹುಗಳನ್ನು ನೋಡೋಣ. ಬನ್ನಿ, ಕುರುಕ್ಷೇತ್ರದ ಪವಿತ್ರ ಯಾತ್ರೆ ಆರಂಭಿಸೋಣ. ಕುರುಕ್ಷೇತ್ರದ ರಣಭೂಮಿ ಸುಮಾರು 5500 ವರ್ಷಗಳ ಹಿಂದೆ ಕೌರವ ಮತ್ತು ಪಾಂಡವ ಸೇನೆಗಳು ಕುರುಕ್ಷೇತ್ರದ ಭೂಮಿಯಲ್ಲಿ ಮುಖಾಮುಖಿಯಾಗಿವೆ ಎನ್ನುವ ನಂಬಿಕೆ ಇದೆ ಮತ್ತು ಎಷ್ಟೋ ಸೈನಿಕರು ಈ ಯುದ್ಧದಲ್ಲಿ ಕೊಲ್ಲಲ್ಪಟ್ಟರು. ಇಂದಿಗೂ ಇಲ್ಲಿನ ಮಣ್ಣು ಕೆಂಪು ಬಣ್ಣದಾಗಿದೆ. ಆ ಸಮಯದಲ್ಲಿ ಕುರುಕ್ಷೇತ್ರದ ವಿಸ್ತರಣೆ ಸುಮಾರು 48 ಕೋಸ್ ಎನ್ನುವ ನಂಬಿಕೆ ಇದೆ. ಇಂದು ಈ ಸ್ಥಳವು ಹರಿಯಾಣದ ಕೆಲವು ಭಾಗಗಳಿಗೆ ಮತ್ತು ಪಶ್ಚಿಮದ ಉತ್ತರ ಪ್ರದೇಶದ ಕೆಲವು ಜಿಲ್ಲೆಗಳಿಗೆ ವಿಸ್ತರಿಸಿದೆ. ಕಾಲಕಾಲಕ್ಕೆ ಇಲ್ಲಿನ ಸ್ಥಳಗಳನ್ನು ಅಗೆಯುವುದರಿಂದ ಯುದ್ಧದ ಪುರಾವೆಗಳು ಹೊರಬರುತ್ತಿದೆ. ಇಂದಿಗೂ ಮಣ್ಣನ್ನು ಅಗೆದಾಗ ಅದರ ಬಣ್ಣ ಕೆಂಪಾಗಿಯೇ ಇದೆ ಎಂದು ಹೇಳಲಾಗಿದೆ. ಅರಳಿ ಮರ ಶ್ರೀಕೃಷ್ಣನು ಅರ್ಜುನನಿಗೆ ಗೀತೆಯನ್ನು ಬೋಧಿಸಿದ ಸ್ಥಳದಲ್ಲಿ ಈ ಸ್ಥಳ ಕೂಡ ಒಂದು ಎನ್ನುವ ನಂಬಿಕೆ ಇದೆ. ಈ ಸ್ಥಳದ ಹೆಸರು ಜ್ಯೋತಿಸಾರ್. ಈ ಸ್ಥಳವು ಕುರುಕ್ಷೇತ್ರದಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಶ್ರೀಕೃಷ್ಣನು ಸುಮಾರು 5,000 ವರ್ಷಗಳ ಹಿಂದೆ ಈ ಅರಳಿ ಮರದ ಕೆಳಗೆ ಅರ್ಜುನನಿಗೆ ಗೀತೆಯನ್ನು ಬೋಧಿಸಿದನು. ಈ ಅರಳಿ ಮರವು ಮಹಾಭಾರತ ಕಾಲದಲ್ಲಿನ ಮರವೆಂದು ಹೇಳಲಾಗುತ್ತದೆ. ಅರ್ಜುನನು ತನ್ನ ಪೂರ್ವಜರ ವಿರುದ್ಧ ಶಸ್ತ್ರಾಸ್ತ್ರವನ್ನು ತೆಗೆದುಕೊಳ್ಳಲು ಹಿಂಜರಿದಾಗ ಶ್ರೀಕೃಷ್ಣನು ಅವನನ್ನು ಇಲ್ಲಿ ಏಕಾಂತ ಸ್ಥಳಕ್ಕೆ ಕರೆತಂದನು ಎಂದು ಹೇಳಲಾಗುತ್ತದೆ. ಈ ಮರದ ಕೆಳಗೆ ಭಗವಾನ್ ಕೃಷ್ಣನು ಅರ್ಜುನನಿಗೆ ತನ್ನ ಶ್ರೇಷ್ಠ ರೂಪವನ್ನು ತೋರಿಸಿ ಗೀತೆಯ ಜ್ಞಾನವನ್ನು ಅರ್ಪಿಸಿದನು. ಬ್ರಹ್ಮ ಸರೋವರ ಕುರುಕ್ಷೇತ್ರದ ರಮಣೀಯ ಮತ್ತು ಪೌರಾಣಿಕ ಸ್ಥಳದಲ್ಲಿ ಬ್ರಹ್ಮ ಸರೋವರ ಕೂಡ ಅತ್ಯಂತ ಪ್ರಮುಖವಾದದ್ದು. ಈ ಸರೋವರದ ವಿವರಣೆಯು ವಾಮನ ಪುರಾಣದಲ್ಲಿ ಕಂಡುಬರುತ್ತದೆ. ಈ ಪವಿತ್ರ ಸರೋವರವು ಮಹಾಭಾರತ ಯುಗದ ಸರೋವರ ಎಂದು ನಂಬಲಾಗಿದೆ. ಸಾವಿನ ಭಯದಿಂದ ಹೊರಬಂದ ನಂತರ ದುರ್ಯೋಧನನು ಅಡಗಿದ ಸರೋವರ ಇದಾಗಿದೆ ಎಂದು ನಂಬಲಾಗಿದೆ. ಈ ತೀರ್ಥ ಸ್ಥಳವು ಬ್ರಹ್ಮನೊಂದಿಗೆ ಸಂಬಂಧ ಹೊಂದಿದೆ. ಪ್ರತಿ ವರ್ಷ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಈ ಸರೋವರವಿರುವ ಸ್ಥಳದಲ್ಲಿ ಬೃಹತ್ ಜಾತ್ರೆಯನ್ನು ಆಯೋಜಿಸಲಾಗುತ್ತದೆ. ಅಲ್ಲಿ ದೇಶದ ಎಲ್ಲ ಕಡೆಯಿಂದ ಪ್ರವಾಸಿಗರು ಬಂದು ಸೇರುತ್ತಾರೆ. ಇಲ್ಲಿ ಗೀತಾ ಜಯಂತಿಯನ್ನು ಪ್ರತಿ ವರ್ಷ ಡಿಸೆಂಬರ್ನಲ್ಲಿ ಆಚರಿಸಲಾಗುತ್ತದೆ. ಭದ್ರಕಾಳಿ ಪೀಠಶಕ್ತಿ ಮಂದಿರ ದುರ್ಗಾದೇವಿಯ 52 ಶಕ್ತಿ ಪೀಠಗಳಲ್ಲಿ ಒಂದಾದ ಭದ್ರಕಾಳಿ ಮಾತಾ ದೇವಾಲಯವು ಕುರುಕ್ಷೇತ್ರದ ಭೂಮಿಯಲ್ಲಿದೆ. ಕೋಪದಿಂದ ತಾಯಿ ಸತಿಯ ಸುಟ್ಟ ಅರ್ಧ ದೇಹವನ್ನು ಹೊತ್ತುಕೊಂಡು ಶಿವನು ವಿಶ್ವದಾದ್ಯಂತ ಸಂಚರಿಸುತ್ತಿದ್ದಾಗ ತಾಯಿ ಸತಿಯ ಬಲ ಮೊಣಕಾಳು ಇಲ್ಲಿ ಬಿದ್ದಿವೆ ಎಂದು ನಂಬಲಾಗಿದೆ. ಈ ಸ್ಥಳವು ಭದ್ರಕಾಳಿ ಮಾತಾ ದೇವಾಲಯ ಎಂದು ಕರೆಯಲಾಗುತ್ತದೆ. ಮಹಾಭಾರತದ ಯುದ್ಧವನ್ನು ಆರಂಭಿಸುವ ಮೊದಲು ಪಾಂಡವರು ಈ ದೇವಾಲಯದಲ್ಲಿ ತಾಯಿ ದುರ್ಗಲನ್ನು ಪೂಜಿಸಿದರು ಎಂದು ನಂಬಲಾಗಿದೆ. ಇಲ್ಲಿ ಪಾಂಡವರು ತಮ್ಮ ರಥಗಳ ಕುದುರೆಯನ್ನು ದಾನ ಮಾಡಿದರು. ಅಂದಿನಿಂದ ತಮ್ಮ ಬಯಕೆಯನ್ನು ಈಡೇರಿಸಿಕೊಳ್ಳಲು ಭಕ್ತರು ಇಂದಿಗೂ ಕುದುರೆಗಳನ್ನು ದೇವಾಲಯಕ್ಕೆ ದಾನವಾಗಿ ನೀಡುತ್ತಿದ್ದಾರೆ. ಈ ಮೇಲಿನ ಎಲ್ಲ ಸ್ಥಳಗಳು ಮಹಾಭಾರತ ಯುದ್ಧ ನಡೆದ ಸ್ಥಳವಾಗಿದೆ. ಈ ಸ್ಥಳಗಳಲ್ಲಿ ನಾವು ಇಂದಿಗೂ ಮಹಾಭಾರತ ಯುದ್ಧ ನಡೆದಿರುವುದಕ್ಕೆ ಕೆಲವೊಂದು ಪುರಾವೆಗಳನ್ನು ನೋಡಬಹುದು. ನಿಮಗೂ ಕೂಡ ಇದರ ಅನುಭವವಾಗಬೇಕಾದರೆ ಒಮ್ಮೆಯಾದರೂ ಈ ಸ್ಥಳಕ್ಕೆ ಭೇಟಿ ನೀಡಿ.